ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ ಯಪ್ಪ ಎಂತ ಮ್ಯಾಚು ಗುರು. ಅಶುತೋಷ್ ಶರ್ಮಾ ಅಯ್ಯಯ್ಯೋ ಚಿಂದಿ ಆಟಗಾರ ಗುರು. ಸಖತ್ತಾಗಿರುವಂಥ ಫಿನಿಷರು. ಆ್ಯಂಡ್ ಪಂಜಾಬ್ ಅವರು ತೀಕ ಉರ್ಕೊಂಡು ಊರು ಬಾಗಿಲಾಗಿರುತ್ತೆ ಅವ್ರದ್ದು. ಯಾಕಂದ್ರೆ ಇಂಥ ಪ್ಲೇಯರ್ನ ರಿಟೈನ್ ಮಾಡ್ಕೊಳ್ಳದೆ ಬಿಟ್ಬಿಟ್ರಲ್ಲ ಗುರು ಅವರು. ಎಂಥ ಫಿನಿಷರ್ಗಳು ಅಂದ್ ಎಂಥ ಹಿಟ್ಟರ್ ಗುರು. ಯಪ್ಪ ದೇವ, ಒಂದೊಂದು ಶಾಟ್ಗಳು ಕೂಡ ಸುಮ್ಮನೆ ಈಸಿ ಟಚ್ ಮಾಡಿರುವಂಥದ್ದು. ಆ್ಯಂಡ್ ಎಂಥ ಪವರ್ ಇಟ್ಟಿದ್ದಾನೆ ಗುರು ಆ ಮನುಷ್ಯ. ಸಖತ್ತಾಗಿರುವಂಥ ಶಾಟ್ಗಳು. ಆ್ಯಂಡ್ ಆ ಮನುಷ್ಯನಿಗೆ ಪ್ರೆಷರ್ ಅನ್ನೋದೇ ಗೊತ್ತಿಲ್ಲ ಗುರು. ಆ್ಯಂಡ್ ಎಲ್ಲೂ ಕೂಡ ಅವ್ನ ಮುಖದಲ್ಲಿ ಪ್ರೆಷರೇ ಕಾಣಲಿಲ್ಲ. ಕಾಮ್ ಆ್ಯಂಡ್ ಕಂಪೋಸ್ ಆಗಿ ನಾನು ಇದೀನಿ ಅನ್ನೋ ಒಂದು ಮುಖ ಭಾವನೆ ಕಾಣಿಸ್ತಾ ಇತ್ತು ಹೊರತು. ಆ್ಯಂಡ್ ಎಲ್ಲೂ ಕೂಡ ಓವರ್ ಆಗಿ ಆಡಲಿಲ್ಲ. ಎಲ್ಲೂ ಕೂಡ ಅಂದರೆ ಡೌನ್ ಆಗಿದ್ದಾರೆ ಅನ್ನೋ ರೇಂಜ್ಗೆ ಕಾಣಿಸ್ಲಿಲ್ಲ. ಬಟ್ ಇಂಥ ಒಬ್ಬ ಪ್ಲೇಯರು ಇಂಡಿಯನ್ ಕ್ರಿಕೆಟಲ್ಲಿ ನಿಜವಾಗ್ಲೂ ಕೂಡ ಒಂದಲ್ಲ ಒಂದಿನ. ಆ್ಯಂಡ್ ಬೇಗನೆ ಅಂತ ಅನ್ಸುತ್ತೆ ಅತಿ ಹತ್ತಿರದಲ್ಲೇ ಈ ಮನುಷ್ಯ ಖಂಡಿತವಾಗ್ಲೂ ಇಂಡಿಯನ್ T20 ಟೀಮಲ್ಲಿ ಆ್ಯಂಡ್ ಪಾದಾರ್ಪಣೆ ಮಾಡೇ ಮಾಡ್ತಾನೆ. ಆ್ಯಂಡ್ ಒಂದು ಫಿನಿಷರ್ ರೋಲ್ನ ಖಂಡಿತವಾಗ್ಲೂ ತೊಗೊತಾನೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಆ ಒಂದು ಮಟ್ಟಿಗೆ ಹಿಟ್ಟಿಂಗು ಅಯ್ಯೋಯ್ಯಪ್ಪ. ಆ್ಯಂಡ್ ಇದು ಒಂದು ಸರಿ ಆಗಿರೋದಲ್ಲ, ಈ ಸೀಸನ್ ಲಾಸ್ಟ್ ಸೀಸನಲ್ಲೂ ಕೂಡ ಭರ್ಜರಿಯಾಗಿ ಮಾಡಿದ್ದಾರೆ. ಆ್ಯಂಡ್ ಎಂತೆಂಥ ಮ್ಯಾಚ್ಗಳನ್ನ ತೊಗೊಂಡು ಬಂದಿರೋವಂಥ ಒಂದು ಅಶುತೋಷ್ ಆ್ಯಂಡ್ ಶಶಾಂಕ್ ಸಿಂಗು. ಬಟ್ ಅವ್ರು ಇವಾಗ ಆಲ್ರೆಡಿ ಪಂಜಾಬಲ್ಲಿ ರಿಟೈರ್ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರನ್ನ ರಿಲೀಸ್ ಮಾಡಿದ್ದಾರೆ. ನನಗೆ ಅವಾಗೆ ಅನ್ನಿಸ್ತು ಯಾಕಪ್ಪ ಇವ್ರನ್ನ ರಿಲೀಸ್ ಮಾಡಿದ್ರು ಅಂತ. ಎಂಥ ಅಯ್ಯಯ್ಯೋ, ಅದರಲ್ಲೂ ಇವತ್ತಿನ ಮ್ಯಾಚ್ ಅಂತೂ ಲಕ್ನೋ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು ಎಂಥ ಮ್ಯಾಚು ಗುರು. ಒಂದು ಟೈಮಲ್ಲಿ ಮ್ಯಾಚ್ ಆಲ್ರೆಡಿ ಲಕ್ನೋ ಗೆದ್ದುಬಿಟ್ಟಿದ್ರು 65 ರನ್ಗೆ 5 ವಿಕೆಟು ಇನ್ 6.4. ಹತ್ತತ್ರ 7 ಓವರ್ ಒಳಗಡೆ ಆಲ್ರೆಡಿ 5 ವಿಕೆಟು. ಮೇನ್ ಪ್ಲೇಯರ್ಗಳು ಆಲ್ಮೋಸ್ಟ್ ಎಲ್ಲ ಹೊಂಟೋಗ್ಬಿಟ್ಟಿದ್ರು. 60% ಹೊಂಟೋಗ್ಬಿಟ್ಟಿದ್ರು. ಇದ್ದಿದ್ದೆ ಅಲ್ಲಿ ಸ್ಟಬ್ಸು ಬಿಟ್ಟರೆ ಅಂದರೆ ಆಶುತೋಷ್ ಶರ್ಮಾ. ಆ್ಯಂಡ್ ಆಲ್ರೆಡಿ ನಂಬಿಕೆ ಹೊಂಟೋಗ್ಬಿಟ್ಟಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೇನೆ. ಬಟ್ ಯಾವಾಗ ಸ್ಟಬ್ಸ್ ಒಂದು ಕೇಮಿಯೋ ಆಡ್ತಾರೆ ಅದಾದಮೇಲೆ ಬಂದಂಥದ್ದು ವಿಪ್ರಾಜ್ ನಿಗಮ್. ಆಹಾ, ಆ ಒಬ್ಬ ಆ ಮನುಷ್ಯನೇ ವಿಪ್ರಾಜ್ ನಿಗಮ್ನೇ ತೊಗೊಂಡು ಬಂದಿರೋವಂಥದ್ದು ಆಟನ ಒಂದು ರೀತಿಯಲ್ಲಿ. ಯಾಕಂದರೆ ಬಂದಂಗೆ ಒಂದು ಸ್ಟಾರ್ಟ್ ಮಾಡಿಬಿಟ್ರು ಹೊಡೆಯೋಕೆ. ಬಿಷ್ಣೋಯಿಗಾದ್ರೂ ಆಗಿರ್ಬೋದು, ಯಾರಿಗೂ ಬಿಡಲಿಲ್ಲ, ಭರ್ಜರಿಯಾಗೆ ಬಾರಿಸಿದ್ರು ಅಂತ ಹೇಳ್ತೀನಿ. ಆ್ಯಂಡ್ 15, 16 ರನ್ಸ್ ಎಲ್ಲೂ ರನ್ ರೇಟ್ ಕೆಳಗಡೆಗೆ ಆಗಕ್ಕೆ ಬಿಡಲೇ ಇಲ್ಲ ವಿಪ್ರಾಜ್ ನಿಗಮ್ ಆ್ಯಂಡ್ ಆಶುತೋಷ್ ಶರ್ಮಾ. ಅದರಲ್ಲೂ ಮುಖ್ಯವಾಗಿ ಅದನ್ನು ಟೇಕ್ ಓವರ್ ಮಾಡಿಕೊಂಡಿರೋಂಥದ್ದು ವಿಪ್ರಾಜ್ ನಿಗಮ್. ಯಾವಾಗ ಸ್ಟಬ್ಸ್ ಔಟ್ ಆಗ್ತಾರೆ ಅದಾದಮೇಲೆ ಬಂದಂತಹ ವಿಪ್ರಾಜ್ ನಿಗಮ್ ಅವರು ಆ್ಯಂಡ್ ಜಾಸ್ತಿ ಟೈಮ್ ತಗೊಳ್ಳೇ ಇಲ್ಲ, ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅದಕ್ಕಿಂತ ಮುಂಚೆ ಆಶುತೋಷ್ ಶರ್ಮಾ ಸ್ವಲ್ಪ ಸೈಲೆಂಟಾಗಿ ಆಡ್ತಾಯಿದ್ರು. 18 ಬಾಲಿಗೆ 18 ಈ ರೇಂಜಲ್ಲೇ ಇದ್ರು. ಬಿಟ್ಟರೆ ಯಾವಾಗ ವಿಪ್ರಾಜ್ ನಿಗಮ್ ಒಂದು ಮ್ಯಾಚ್ನ ಒಂದು ತೊಗೊಂಡು ಬಂದರು ಇನ್ನೇನು ಗೆಲ್ಬೋದು ಅನ್ನೋ ಮಟ್ಟಕ್ಕೆ, ಅದಾದಮೇಲೆ ಏನು ಆಶುತೋಷ್ ಶರ್ಮಾ ಶುರು ಹಚ್ಕೊತಾರೆ. ಆ್ಯಂಡ್ ವಿಪ್ರಾಜ್ ನಿಗಮ್ ಆ್ಯಂಡ್ ಆಶುತೋಷ್ ಶರ್ಮಾ ಇಬ್ಬರು ಕೂಡ ಭರ್ಜರಿಯಾಗಿ ಆಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ವಿಪ್ರಾಜ್ ನಿಗಮ್ ಅವ್ರು ಔಟ್ ಆದಮೇಲೆ ಒಂದು ಸ್ವಲ್ಪ ಎಲ್ಲ ಮ್ಯಾಚ್ ಆ ಕಡೆ ತಿರ್ಕೊಂತು ಅನ್ನೋ ಅಷ್ಟೊತ್ತಿಗೆ ಆಶುತೋಷ್ ಶರ್ಮಾ ಬಿಡಲೇ ಇಲ್ಲ. ಎಲ್ಲೆಲ್ಲಿ ಬಾಲ್ಗಳು ಸಿಗುತ್ತೆ ಲೂಸ್ ಬಾಲ್ಗಳು ಸರಿಯಾಗಿ ಹಾಕೊಂಡು ಹೊಡೆದ್ರು. ಬಟ್ ನನಗೆ ಒಂದು ಆಶ್ಚರ್ಯ ಅನಿಸಿದ್ದು ಅಂತಂದರೆ, ರಿಷಬ್ ಪಂತ್ ಅವರು ಶಾರ್ದೂಲ್ ಠಾಕೂರ್ಗೆ ಬಾಲೇ ಕೊಡಲಿಲ್ಲ. ಏನಕ್ಕೆ ಅಂತ ಅರ್ಥ ಆಗಲಿಲ್ಲ ನನಗೆ. ಎಲ್ಲಿ ಲಾಸ್ಟ್ ಓವರ್ ಕೊಡಬೇಕು ಅಂತ ಇಟ್ಕೊಂಡಿದ್ರು, ಬಟ್ ಬಿಡಲೇ ಇಲ್ಲ. 19ನೇ ಓವರಲ್ಲೇ ಮುಗಿಸೇ ಬಿಟ್ರು ಅವರು. ಆಶುತೋಷ್ ಶರ್ಮಾ ಬಿಡಲೇ ಇಲ್ಲ. ಈ 16 ರನ್ಸು 6 ಬಾಲ್ಗಳಲ್ಲಿ ಭರ್ಜರಿಯಾಗಿ ಬಡದು ಬಿಸಾಕ್ಬಿಟ್ರು ಅಂತ ಹೇಳ್ತೀನಿ. ಆ್ಯಂಡ್ ಒನ್ ಆಫ್ ದಿ ಒಂದು ಸಖತ್ತಾಗಿರುವಂಥ ಮ್ಯಾಚ್. ಅಂದರೆ ಆಲ್ಮೋಸ್ಟ್ ಸತ್ವನೇ ಕಳ್ಕೊಂಡಿತ್ತು ಮ್ಯಾಚು ಸ್ಟಬ್ಸ್ ಔಟ್ ಆಗಿದ್ದಾದಮೇಲೆ. ಬಟ್ ಯಾವ ಮಟ್ಟಿಗೆ ಒಂದು ವಿಪ್ರಾಜ್ ನಿಗಮ್ ಆ್ಯಂಡ್ ಆಶುತೋಷ್ ಶರ್ಮಾ ತೊಗೊಂಡು ಬಂದರು ಮ್ಯಾಚ್ನ, ನಿಜವಾಗ್ಲೂ ಬೆಂಕಿ ಗುರು. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಖಂಡಿತವಾಗ್ಲೂ ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ಫಿನಿಷರ್ ರೋಲ್ ಅಂತೂ ಸಖತ್ತಾಗಿದೆ. ಆ್ಯಂಡ್ ರಾಹುಲ್ ಇಲ್ಲ ಅಂದ್ರೂ ಗೆದ್ದಿದ್ದಾರೆ. ಬೌಲಿಂಗಲ್ಲೂ ಕೂಡ ಜಾಸ್ತಿ ರನ್ ಕೊಟ್ಟರು, ಬಟ್ ಕಮ್ ಬ್ಯಾಕ್ ಮಾತ್ರ ಸಖತ್ತಾಗೆ ಮಾಡಿದ್ದಾರೆ. ಆ್ಯಂಡ್ ಯಾಕಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥದ್ದು ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಯಾವಾಗ ಅಕ್ಷರ್ ಪಟೇಲ್ ಅವರು ಟಾಸ್ ವಿನ್ ಆಗ್ತಾರೆ, ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಬಟ್ ಮಾರ್ಕ್ರಮ್ ಆ್ಯಂಡ್ ಮಿಚೆಲ್ ಮಾರ್ಷ್ ಅದ್ಭುತವಾಗಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಮಾರ್ಕ್ರಮ್ ಅವರು ವಿಪ್ರಾಜ್ ನಿಗಮ್ ಅವರ ಒಂದು ಬೌಲಿಂಗಲ್ಲೇ ಔಟ್ ಆಗ್ತಾರೆ. ಮಿಚೆಲ್ ಸ್ಟಾರ್ಕ್ ಅವರಿಗೆ ಒಂದು ಕ್ಯಾಚ್ ಕೊಟ್ಟು ಅದಾದಮೇಲೆ ಪೂರನ್ ಆ್ಯಂಡ್ ಮಿಚೆಲ್ ಸ್ಟಾರ್ಕ್ ಅಬ್ಬಬ್ಬಬ್ಬ ಎಂಥ ಒಂದು ಬ್ಯಾಟಿಂಗ್ ಇರೋದು. ಚೆಚ್ಚಿ ಬಿಸಾಕ್ಬಿಟ್ರು. SRH ಬ್ಯಾಟರ್ಸ್ಗಳ ಥರನೇ ಸಖತ್ತಾಗಿ ಆಡಿದ್ರು. ಆಲ್ಮೋಸ್ಟ್ ಒಂದು 90 ರನ್ಸ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಇಬ್ಬರು ಕೂಡ ಅಷ್ಟೇ. 200 ಆ್ಯಂಡ್ 250 ಸ್ಟ್ರೈಕ್ ರೇಟಲ್ಲಿ ಮಿಚೆಲ್ ಮಾರ್ಷ್ 200 ಆ್ಯಂಡ್ ಪೂರನು 250 ಸ್ಟ್ರೈಕ್ ರೇಟಲ್ಲಿ ಇಬ್ಬರು ಕೂಡ ಅಷ್ಟೇ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಮಾಡ್ತಾರೆ. ಆ್ಯಂಡ್ 144 ಗಂಟನೂ 133 ಗಂಟನೂ ಒಂದೇ ವಿಕೆಟ್ ಬಿದ್ದಿರುತ್ತೆ. ಆ್ಯಂಡ್ 133ಗೆ ಮಿಚೆಲ್ ಮಾರ್ಷ್ ಅವರು ಔಟ್ ಆಗ್ತಾರೆ ಮುಖೇಶ್ ಕುಮಾರ್ ಅವರ ಒಂದು ಬೌಲಿಂಗಲ್ಲಿ. ಅದಾದಮೇಲೆ ಪಂತ್ ಬರ್ತಾರೆ. ಬಟ್ ಪಂತ್ ಎಲ್ಲೂ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ, ಅವರು ಡಕ್ಔಟ್ ಆಗ್ತಾರೆ. ಆ್ಯಂಡ್ 5 ಬಾಲ್ ಡಾಟ್ ಆಗಿರುತ್ತೆ. ಪ್ರೆಷರ್ ಹೆಚ್ಚಾಗ್ತಾ ಇರುತ್ತೆ. ಆ್ಯಂಡ್ ಕುಲ್ದೀಪ್ ಯಾದವ್ ಒಂದು ಬೌಲಿಂಗಲ್ಲಿ ಅಲ್ಲಿ ಡುಪ್ಲೆಸಿ ಅವರಿಗೆ ಕ್ಯಾಚ್ ಕೊಟ್ಟು ಅವರು ಔಟ್ ಆಗ್ತಾರೆ. ಆ್ಯಂಡ್ ಪೂರನ್ ಮಾತ್ರ ಒಂದು ಕಡೆಗೆ ಬಾರಿಸ್ತಾ ಇರ್ತಾರೆ. ಬಟ್ ಮಿಚೆಲ್ ಸ್ಟಾರ್ಕ್ ತೊಗೊಂಡು ಬಂದ ತಕ್ಷಣ ಅಕ್ಷರ್ ಪಟೇಲ್ ಅವರು ಅವರು ಕೂಡ ಬೋಲ್ಡ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂಥ ಡೇವಿಡ್ ಮಿಲ್ಲರ್ ಆಡಿರುವಂಥ, ಅದು ಬಿಟ್ಟರೆ ಬದೋನಿ, ಠಾಕೂರ್, ಶಹಬಾಜ್ ಯಾರು ಕೂಡ ಆಡಲಿಲ್ಲ. ಡೇವಿಡ್ ಮಿಲ್ಲರ್ ಲಾಸ್ಟ್ ಒಂದು 2 ಬಾಲಲ್ಲಿ 2 ಸಿಕ್ಸ್ ನೋಡಿದು. ಒಂದು 200 ಗಡಿನ ದಾಟಿಸ್ತಾರೆ. ಒಂದು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಆ್ಯಂಡ್ ಯಾವಾಗ ಪೂರನ್ ಆ್ಯಂಡ್ ಮಿಚೆಲ್ ಮಾರ್ಷ್ ಅವ್ರು ಆಡ್ತಾಯಿದ್ರು, ಅಲ್ಲಿ ಗಂಟ ಒಂದು 230, 225 ಹೋಗುತ್ತೆ ಅಂತ ಅನ್ಕೊತಾ ಇದೀವಿ. ಬಟ್ ಯಾವಾಗ ಬೇಗ ವಿಕೆಟ್ಗಳು ಬೀಳಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲಿ ಒಂದು 200 ರೀಚ್ ಆಗೋದೇ ಕಷ್ಟ ಅನ್ನೋ ರೀತಿಯಲ್ಲಿ ಆಗ್ತಾಯಿತ್ತು. ಬಟ್ ಲಾಸ್ಟಲ್ಲಿ ಒಂದು 2 ಸಿಕ್ಸ್ ಆ್ಯಂಡ್ ಡೇವಿಡ್ ಮಿಲ್ಲರ್ ಬಾರಿಸಿದ್ರು. ಅಲ್ಲಿ ಒಂದು 200 ಮಾರ್ಕ್ನ
ದಾಟ್ತರು ಅಂತಲೇ ಹೇಳ್ಬೋದು. ಸೊ ಲಕ್ನೋ ಸೂಪರ್ ಜಾಯಿಂಟ್ಸ್ ಅವರು ಆ್ಯಂಡ್ 210 ರನ್ಗಳ ಒಂದು ಗುರಿ ಬೆನ್ನಟ್ಟಂತಹ ಒಂದು ಡೆಲ್ಲಿಗೆ ಸ್ಟಾರ್ಟಿಂಗಲ್ಲೇ ಆಘಾತ. ಆ್ಯಂಡ್ ಫಸ್ಟ್ ಓವರಲ್ಲೇ 2 ವಿಕೆಟ್ ತೊಗೊತಾರೆ ಶಾರ್ದುಲ್ ಠಾಕೂರ್ ಅವರು. ಆ್ಯಂಡ್ ಅಲ್ಲಿ JFM ಜೇಕ್ ಫ್ರೇಸರ್ ಮೆಗ್ಗರ್ಕ್ ಅವರು. ಸೊ ಅವರು ಕೂಡ ಅಷ್ಟೇ ಫಸ್ಟ್ ಒಂದು ಓವರಲ್ಲೇ ಸೊ 1 ರನ್ಗೆ ಔಟ್ ಆಗಿ ಹೋಗ್ತಾರೆ ಆಯುಷ್ ಬದೂನಿ ಅವರಿಗೆ ಕ್ಯಾಚ್ ಕೊಟ್ಬಿಟ್ಟು. ಆ್ಯಂಡ್ ಅಭಿಷೇಕ್ ಪೋರಲ್ ಅಷ್ಟೇ, ಸೊ ಅವರು ಕೂಡ ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟು ಸಿದ್ಧಾರ್ಥ್ ಓವರಲ್ಲಿ ಸೊ ಸಮೀರ್ ರಜ್ವಿ ಅವರು ಕೂಡ ಔಟ್ ಆಗ್ತಾರೆ. 3 ವಿಕೆಟ್ ಹಂಗೆ ಬಿದ್ದೋಗ್ಬಿಡುತ್ತೆ ಹಂಗೆ ಪಟ 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 ಅಂತ. ಆ್ಯಂಡ್ ಡುಪ್ಲೆಸಿ ಆ್ಯಂಡ್ ಅಕ್ಷರ್ ಪಟೇಲ್ ಜೊತೆಯಾಗಿ ಸೊ ಅವರೊಂದು ಡೀಸೆಂಟ್ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಜಸ್ಟ್ ಒಂದು 43 ರನ್ಸ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. 7 ರನ್ಗೆ ಆಲ್ರೆಡಿ ಒಂದು 3 ವಿಕೆಟ್ ಹೊಂಟೋಗಿತ್ತು ಸೊ 1.4 ಓವರ್ಗಳಲ್ಲಿನೇ. ಸೊ ಇದಾದಮೇಲೆ ಅಕ್ಷರ್ ಪಟೇಲ್ ಆ್ಯಂಡ್ ಡುಪ್ಲೆಸಿ ಒಂದು ಸ್ವಲ್ಪ ಒಂದು ಹಂತಕ್ಕೆ ತೊಗೊಂಡು ಬರ್ತಾರೆ, 50 ರನ್ಸ್ ರೀಚ್ ಮಾಡಿಸ್ತಾರೆ. ಆ್ಯಂಡ್ ಅಕ್ಷರ್ ಪಟೇಲ್ ಕೂಡ ಔಟ್ ಆದಮೇಲೆ ಸ್ಟಬ್ಸ್ ಬರ್ತಾರೆ. ಸ್ಟಬ್ಸ್ ಒಂದು ಸ್ವಲ್ಪ ಡೀಸೆಂಟ್ ಒಂದು ಸ್ಕೋರ್ ಅಂದರೆ ಆಟನೇ ಆಡಿದ್ರು ಅಂತ ಹೇಳ್ತೀನಿ. 34 in 22, ಸೊ 150 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು. ಆ್ಯಂಡ್ ಡುಪ್ಲೆಸಿ ಕೂಡ ಅಷ್ಟೇ 29 in 18 ಬಾಲು. ಸೊ ಅವರು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾರೆ. ಬಟ್ ಡುಪ್ಲೆಸಿ ಔಟ್ ಆಗ್ತಾರೆ. ಸೊ ರವಿ ಬಿಷ್ಣೋಯ್ ಅವರ ಒಂದು ಬೌಲಿಂಗಲ್ಲಿ ಡೇವಿಡ್ ಮಿಲ್ಲರ್ ಅವರಿಗೆ ಕ್ಯಾಚ್ ಕೊಟ್ಟು ಸೊ 29 ರನ್ಗೆ ಔಟ್ ಆಗ್ತಾರೆ. ಆ್ಯಂಡ್ ಅವ್ರು ಔಟ್ ಆದಮೇಲೆ ಬಂದಂಥದ್ದು ಆಶುತೋಷ್ ಶರ್ಮಾ. ಸೊ ಸ್ಟಬ್ಸ್ ಜೊತೆಗೆ ಒಂದು ಡೀಸೆಂಟ್ ಆಗಿರುವಂಥ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಆ್ಯಂಡ್ ಬಟ್ ಬಿಗ್ ಇನ್ನಿಂಗ್ಸ್ ಬೇಕಾಗುತ್ತೆ. ಸೊ ಅಲ್ಲಿ ಅಲ್ಲಿ ಸ್ಟಬ್ಸು ಕೂಡ ಅಷ್ಟೇ ಆಡೋವಂಥ ಟೈಮಲ್ಲಿ ಇನ್ನೂ ಸ್ವಲ್ಪ ಹೋಪ್ ಇತ್ತೇನೋ. ಬಟ್ ಸ್ಟಬ್ಸ್ ಔಟ್ ಆದಮೇಲೆ ಖಂಡಿತವಾಗ್ಲೂ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಸೊ ಈ ಒಂದು ಚೇಸ್ ಮಾಡ್ತಾರೆ ಇಷ್ಟು ಬಿಗ್ ಸ್ಕೋರು ಅಂತ. ಬಟ್ ಒಂದು ಸಾರಿ ಯಾವಾಗ ಸ್ಟಬ್ಸ್ ಔಟ್ ಆದಮೇಲೆ ವಿಪ್ರಾಸ್ ನಿಗಮ್ ಬರ್ತಾರೆ, ಆವಾಗಲೇ ಹೇಳಿದ್ನಲ್ಲ ಆಟದ ಒಂದು ಇದನ್ನೇ ಬದಲಾಯಿಸ್ಬಿಟ್ರು ಅಂತಲೇ ಹೇಳ್ತೀನಿ. ರೈಟ್ ಮಾಡಿಬಿಟ್ಟಿದ್ದಾರೆ ಆ ಒಂದು ಸ್ಕ್ರಿಪ್ಟ್ನ ಅಂತಲೇ ಹೇಳ್ತೀನಿ. ಅದ್ಭುತವಾಗಿ ಆಡಿದ್ರು ಗುರು, ಅದರಲ್ಲೂ ಆಶುತೋಷ್ ಶರ್ಮಾ ಲಾಸ್ಟಲ್ಲಿ. ಆ್ಯಂಡ್ ವಿಕೆಟ್ ಕೂಡ ಒಂದೇ ಒಂದು ಬ್ಯಾಲೆನ್ಸ್ ಇತ್ತು. ಸೊ 1 ವಿಕೆಟ್ ಹೋಗಿದ್ರು ಕೂಡ ಆಲ್ರೆಡಿ ಔಟ್ ಆಗೋಗಿರೋದು. ಬಟ್ ನನಗೆ ಅನಿಸುತ್ತೆ ಅಲ್ಲಿ ಶಹಬಾಜ್ ಅಹ್ಮದ್ ಅವ್ರದ್ದು ಒಂದು ಏನು ಬೌಲಿಂಗಲ್ಲಿ ಸೊ ಒಂದು ಸ್ಟಂಪ್ ಮಿಸ್ ಮಾಡ್ತಾರೆ ಯಾರು ನಮ್ಮ ಪಂತ್ ಅವರು. ಸೊ ಅದು ಆಗಿರಲಿಲ್ಲ ಅಂತಂದಿದ್ರೆ ಖಂಡಿತವಾಗ್ಲೂ ಸೊ ಮ್ಯಾಚ್ DC ವಿನ್ ಆಗೋದು. ಅಲ್ಲಿ LBW ಅಲ್ಲಿ ಚೆಕ್ ಮಾಡಿಸ್ತಾರೆ, ಬಟ್ ಆ ಸ್ಟಂಪ್ ಮಿಸ್ ಆಗಿರುತ್ತೆ. ಸೊ ಅವ್ರು ತೊಗೊಂಡು ಕ್ಯಾಚ್ ತೊಗೊಂಡು ಅದನ್ನು ಬಾಲ್ ಕಲೆಕ್ಟ್ ಮಾಡಿಕೊಂಡು ಸ್ಟಂಪ್ ಹೊಡೆದಿದ್ದಿದ್ರೆ ಅಲ್ಲಿಗೆ ಮುಗ್ದೋಗಿರೋದು ಮ್ಯಾಚು. ಬಟ್ ನಮ್ಮ ಪಂತ್ ಅವರು ಪ್ರೆಷರ್ ಸಿಚುವೇಷನಲ್ಲಿ ಅದನ್ನು ತೊಗೊಳ್ಳಿಕ್ಕಾಗಲ್ಲ ಅವರು ಬಾಲ್ಗೆ. ಬಟ್ ಅಲ್ಲಿ ಸೊ ಮ್ಯಾಚ್ ಹೋಯಿತು ಅಂತ ನನಗನ್ಸುತ್ತೆ. ಅಲ್ಲಿ ಸ್ಟಂಪ್ ಮಾಡಿದರೆ ಮುಗ್ದೋಗಿರೋದು ಗುರು ಮ್ಯಾಚು. ಆಲ್ರೆಡಿ ಅಲ್ಲಿ ಮುಂದೆ ಹೊಂಟೋಗ್ಬಿಟ್ಟಿದ್ರು ಮೋಹಿತ್ ಶರ್ಮಾ ಅವರು. ಸೊ ಪಂತ್ ಎಲ್ಲೋ ಮಿಸ್ ಮಾಡಿಬಿಟ್ರು ಅಂತ ಅನಿಸುತ್ತೆ. ಅದಾದಮೇಲೆ ಸೊ ಒಂದು ಸಿಂಗಲ್ ತೊಗೊತಾರೆ ಮೋಹಿತ್ ಶರ್ಮಾ. ಆ್ಯಂಡ್ ನಮ್ಮ ಆಶುತೋಷ್ ಶರ್ಮಾ 6 ಹೊಡೆದ್ಬಿಟ್ಟು ಸೊ ಮ್ಯಾಚ್ನ ವಿನ್ ಮಾಡ್ತಾರೆ. ಆ್ಯಂಡ್ ಸೆಲೆಬ್ರೇಷನ್ನೇ ಸಖತ್ತಾಗಿತ್ತು ಗುರು. ಕಾಮ್ ಆ್ಯಂಡ್ ಕಂಪೋಸ್, ಎಲ್ಲೂ ಓವರ್ ಆ್ಯಟಿಟ್ಯೂಡ್ ಇಲ್ಲ, ಎಂಥದ್ದು ಇಲ್ಲ. ಶಾರ್ಟ್ಗಳಂತೂ ಒಂದೊಂದು ಅಯ್ಯಪ್ಪ ಅದು ನೋಡಿದ್ರೆ ಬಿಗ್ ಶಾರ್ಟ್ಗಳದು. ಸಖತ್ತಾಗಿರೋಂಥ ಮ್ಯಾಚ್ಗಳು. ನನಗಂತೂ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್. ಆ್ಯಂಡ್ ಒಂದು ಸರಿ ಆ ಕಡೆ ಹೋಗುತ್ತೆ DC ಕಡೆಗೆ, ಒಂದು ಸರಿ ಲಕ್ನೋ ಕಡೆಗೆ ಬರುತ್ತೆ, ಹಿಂಗೆ ವಾಲ್ತಾನೆ ಇತ್ತು ಅದು ಲಾಸ್ಟ್ ಒಂದು 6 ಓವರ್ಸಲ್ಲಿ. ಅದ್ಭುತ ಆ್ಯಂಡ್ ಅದ್ಭುತ, ಸಿಕ್ಕಾಪಟ್ಟೆ ಒಂದು ಎಂಟರ್ಟೈನಿಂಗ್ ಮ್ಯಾಚ್. ಇಲ್ಲಿ ಆಗಿರುವಂಥ 4 ಮ್ಯಾಚ್ಗಳಲ್ಲಿ ಇದೇ ಒಂದು ರೀತಿಯ ಥ್ರಿಲ್ಲಿಂಗ್ ಮ್ಯಾಚ್ ಅಂತಲೇ ಹೇಳ್ತೀನಿ. ಅದ್ಭುತವಾಗಿತ್ತು. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.